ವೆಲ್ಕಮ್ ಬ್ಯಾಕ್. ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವರ ಮೇಲೆ ಕೇಳೋಕೆ ಸಿಕ್ಕಿರುವ ಗಂಭೀರ ಆರೋಪ, ಅದರಲ್ಲೂ ಈ ರಾಜ್ಯದಲ್ಲೇ ಹಿಂದೆಂದೂ ಕೇಳೋಕೆ ಸಿಕ್ಕಿರದಂತಹ ಅತ್ಯಂತ ಗಂಭೀರವಾದ ಅತಿ ದೊಡ್ಡ ಲೈಂಗಿಕ ಕಿರುಕುಳದ ಆರೋಪ. ಈ ಆರೋಪ ದೇಶದಾದ್ಯಂತ ಚರ್ಚೆ ಆಗ್ತಿರುವ ಬೆನ್ನಲ್ಲೇ ಮೈತ್ರಿ ಪಾಳೆಯದ ಮೇಲೆ ಇದರ ಪರಿಣಾಮ ಏನು ಅನ್ನೋ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡು ಚುನಾವಣೆಯನ್ನ ಎದುರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲೇನೆ ಇಂಥ ಒಂದು ಕೆಟ್ಟ ಸಂಗತಿಗೆ ಚರ್ಚೆಗೆ ಒಳಗಾಗ್ತಾ ಇದೆ ಜೆಡಿಎಸ್ ಪಕ್ಷ. ಹಾಗಾದ್ರೆ ಬಿಜೆಪಿ ಜೆಡಿಎಸ್ ಜೊತೆಗಿನ ಮೈತ್ರಿಯನ್ನ ಮುರಿದುಕೊಳ್ಳೋಕೆ ಮುಂದಾಗುತ್ತಾ ಅಥವಾ ಮುಂದುವರಿಸುತ್ತಾ ಅನ್ನೋ ಒಂದು ರೀತಿಯ ಚರ್ಚೆ. ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವರ ವಿರುದ್ಧ ಕೇಸ್ನಿಂದ ಇದೀಗ ಚರ್ಚೆ ಶುರುವಾಗಿದೆ. ಇದ್ರ ಬಗ್ಗೆ ಅಭಿಪ್ರಾಯವನ್ನು ಸಂಗ್ರಹಿಸಿದೆಯಂತೆ ಬಿಜೆಪಿ. ಯಡಿಯೂರಪ್ಪ ಹಾಗೆ ಆಪ್ತರು ಒಂದಷ್ಟು ಸಲಹೆ ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರಂತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಇದೇ ಬೇಕಿತ್ತು ಅಂತ, ಅಂದ್ರೆ ಮೈತ್ರಿ ಮುರಿದು ಹೋಗ್ಲಿ, ಮೈತ್ರಿ ಮುಂದುವರಿಯೋದು ಬೇಡ ಅನ್ನೋ ಒಂದು ಸಲಹೆ ಯಡಿಯೂರಪ್ಪನವ್ರಿಗೆ ಸಿಕ್ಕಿದೆಯಂತೆ. ನೀವಿಬ್ರು ಅಂದ್ರೆ ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷದ ನಡುವಿನ ಮೈತ್ರಿ ಏನಿದೆ ಅದು ಹಾಳಾಗ್ಲಿ ಅನ್ನೋದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಿತ್ತು. ಹೀಗಾಗಿ ಇನ್ ಕೇಸ್ ಏನಾದ್ರೂ ಮೈತ್ರಿ ಮುರಿದು ಬಿದ್ರೆ ಇದರ ನೇರ ಅಡ್ವಾಂಟೇಜ್ ಕಾಂಗ್ರೆಸ್ಗೆ ಆಗಲಿದೆ ಅನ್ನೋ ರೀತಿಯ ಸಂದೇಶ ಯಡಿಯೂರಪ್ಪನವರಿಗೆ ರವಾನೆ ಆಗಿದೆ. ಮೈತ್ರಿಯಿಂದಾಗಿ ಬಿಜೆಪಿ ಮತ್ತಷ್ಟು ಬಲಿಷ್ಠವಾಗಿದೆ. ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಸಮನ್ವಯ ಕೂಡ ಮೂಡಿದೆ. ಹೀಗಾಗಿ ಈ ಮೈತ್ರಿಯನ್ನ ಮುಂದುವರಿಸಿದ್ರೆ ಒಳ್ಳೆಯದು ಅನ್ನೋ ರೀತಿಯ ಸಲಹೆ. ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಬಂದಿರೋ ಆರೋಪವನ್ನ ಕಾನೂನಾತ್ಮಕವಾಗಿ ಏನ್ ಕ್ರಮ ಆಗುತ್ತೆ ಅದಾಗ್ಲಿ, ಅದವ್ರ ವೈಯಕ್ತಿಕ ಅನ್ನೋ ಆಂಗಲ್ ಅಲ್ಲಿ ನೋಡೋದು. ಪಕ್ಷಗಳ ನಡುವಿನ ಮೈತ್ರಿಯನ್ನ ಹಾಗೆ ಮುಂದುವರಿಸೋದು ಸೂಕ್ತ ಅನ್ನೋ ಸಲಹೆ ಯಡಿಯೂರಪ್ಪನವರಿಗೆ ಬಂದಿದೆ ಅನ್ನೋ ಮಾಹಿತಿ ಇದೆ. ಇನ್ಫ್ಯಾಕ್ಟ್ ಆರ್ ಅಶೋಕ್ ಅವರು ಕೂಡ ನೆನೆ ಹೇಳ್ತಾ ಇದ್ರು, ಪ್ರಜ್ವಲ್ ರೇವಣ್ಣ ಅವರು ಗೆದ್ರೂ ಕೂಡ 100% ಅವರನ್ನ ಅನರ್ಹ ಮಾಡಲಾಗುತ್ತೆ. ಅವ್ರ ಮೇಲೆ ಸಿಕ್ಕಿರೋ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆರೋಪದಿಂದ ಮುಕ್ತರಾಗೋವರೆಗೂ ಕೂಡ ಅವರನ್ನ ಸಮರ್ಥನೆ ಮಾಡಿಕೊಳ್ಳೋ ಕೆಲಸ ಬಿಜೆಪಿ ಕೂಡ ಮಾಡೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಈ ಎಲ್ಲ ಹೇಳಿಕೆಗಳನ್ನ ಗಮನಿಸಿ ನೋಡಿದಾಗ ಮೈತ್ರಿಯನ್ನ ಮುರಿದುಕೊಳ್ಬೇಕು ಅನ್ನೋ ರೀತಿಯ ಚಿಂತನೆ ಬಿಜೆಪಿ ಪಾಳ್ಯದಲ್ಲೂ ಇದ್ದಂಗೆ ಕಾಣ್ತಾ ಇಲ್ಲ. ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ. ಬಸವರಾಜ, ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಕೇಳೋಕ್ ಸಿಕ್ಕಿರೋ ಆರೋಪ, ಇದರಿಂದ ಮೈತ್ರಿ ಮೇಲೆ ಪರಿಣಾಮ ಆಗುತ್ತಾ ಅನ್ನೋ ಚರ್ಚೆ. ಸದ್ಯ ಬಿಜೆಪಿ ಆಂತರಿಕ ವಲಯದಲ್ಲಿ ಆಗ್ತಿರೋ ಚರ್ಚೆ ಯಾವ ರೀತಿ ಇದೆ? ಅಸ್ಮಿತಾ, ಲೋಕಸಭಾ ದೃಷ್ಟಿಕೋನದಿಂದ ಮೈತ್ರಿಯನ್ನ ಬಿಜೆಪಿ ಜೆಡಿಎಸ್ ಮಾಡ್ಕೊಂಡಿತ್ತು. ಆದ್ರೆ ಈಗ ಒಂದಷ್ಟು ಪ್ರಕರಣಗಳು ಆಚೆ ಬಂದ ನಂತರ ಒಂದು ಮೈತ್ರಿಗೆ ಧಕ್ಕೆ ಆಗಬಹುದು ಅನ್ನುವಂತ ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಜೆಡಿಎಸ್ ಇಂದ ಲಾಭ ಆಗುತ್ತೆ ಅನ್ನುವಂತ ಬಿಜೆಪಿಯ ನಿರೀಕ್ಷೆ ಇತ್ತು, ಅದರಿಂದ ನಷ್ಟವೇ ಆಗುತ್ತೆ ಅನ್ನುವಂತ ಒಂದಷ್ಟು ಊಹೆಗಳು ರಾಜಕೀಯ ಪಂಡಿತರಿಂದ ಕೇಳಿ ಬರ್ತಾ ಇದೆ. ಹಾಗಿದ್ದು ಕೂಡ ಈಗಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒಗ್ಗಟ್ಟಾಗಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 2ನೇ ಹಂತದ ಮತದಾನಕ್ಕೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿ ಒಂದು ಮತಯಾಚನೆ ಮಾಡಿದ್ದಾರೆ. ಇನ್ನು ಉಳಿದಂತೆ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಎರಡೂ ಪಕ್ಷಗಳ ಮೈತ್ರಿ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಪ್ರಶ್ನೆ ಎದ್ದೇಳ್ತಾ ಇದೆ. ಈ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ರಾಜ್ಯದಲ್ಲಿ ಒಂದಷ್ಟು ಚುನಾವಣೆಗಳು ಬರ್ತಾ ಇದಾವೆ. ಮೊದಲನೇದಾಗಿ ಈಗ ಎಂಎಲ್ಸಿ ಚುನಾವಣೆ ಬರ್ತಾ ಇದೆ. ಎಂಎಲ್ಸಿಯಲ್ಲಿ 6 ಸ್ಥಾನಗಳಿದಾವೆ. ಅಲ್ಲಿಯೂ ಕೂಡ ಮೈತ್ರಿ ಬಹಳ ಪ್ರಮುಖವಾದಂತಹ ಕೆಲಸವನ್ನ ಮಾಡುತ್ತೆ ಮತ್ತು ಅದು ಮೈತ್ರಿಗೂ ಕೂಡ ಒಂದಷ್ಟು ಲಾಭ ತರುವಂತ ಕೆಲಸಗಳು ಆಗಬಹುದು. ಅದು ಉಳಿದಂತೆ ಬಿಬಿಎಂಪಿ ಚುನಾವಣೆ ಬರುತ್ತೆ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ. ಸ್ಥಳೀಯ ಮಟ್ಟದಲ್ಲಿ ಎಲ್ಲಿ ಬಹುಮತ ಬರೋದಿಲ್ಲ ಅಲ್ಲಿ ಮೈತ್ರಿ ಆದಿದ್ದೇ ಆದಲ್ಲಿ ಅಲ್ಲಿ ಅಧಿಕಾರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹಿಡಿಬಹುದು. ಅದು ಕೂಡ ಮೈತ್ರಿಕೂಟಕ್ಕೆ ಒಳ್ಳೆಯ ಲಾಭವನ್ನು ತರಬಹುದು ಅನ್ನುವಂತ ಲೆಕ್ಕಾಚಾರ ಇದೆ. ಹಾಗಾಗಿ ಸದ್ಯ ಏನೇ ಆರೋಪಗಳು ಬಂದರೂ ಕೂಡ ಮುಂದಿನ ದಿನಗಳಲ್ಲಿ ಮೈತ್ರಿ ಮತ್ತು ಜೆಡಿಎಸ್ ಪಕ್ಷದ ಇದ್ದಂತೆ ಕಾಣಿಸ್ತಾ ಇದೆ. ಆರೋಪ ಬಿಜೆಪಿ ಕಾಂಗ್ರೆಸ್ ಕೂಡ ಇಂತಹ ಆರೋಪ ಮಾಡಿ ಮೈತ್ರಿಯನ್ನ ಮುರಿಯೋಕೆ ಕಾಯ್ತಾ ಇದೆ. ಆದ್ರೂ ಕೂಡ ಈ ಒಂದು ಮೈತ್ರಿಯನ್ನ ಮುಂದುವರಿಸುವಂತ ಕೆಲಸವನ್ನ ಮಾಡುವಂತ ಸಲಹೆಗಳು ಯಡಿಯೂರಪ್ಪ ಸೇರಿದಂತಹ ಹಲವು ಹಿರಿಯ ನಾಯಕರಿಗೆ ಬಂದಿದೆ. ಅದನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಪಾಸ್ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಮೈತ್ರಿ ಇನ್ನಷ್ಟು ಗಟ್ಟಿ ಆಗುವಂತ ಕೆಲಸ. ಆಡಿಯೋ ಡಿಸ್ಟರ್ಬೆನ್ಸ್ ಇದೆ. ಎನಿವೆ ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಸದ್ಯಕ್ಕೆ ಲಭ್ಯವಾಗಿರೋ ಮಾಹಿತಿ ಪ್ರಕಾರ ಮೈತ್ರಿ ಮುಂದುವರಿಸೋದು ಎರಡೂ ಪಕ್ಷಕ್ಕೂ ಕೂಡ ಸೂಕ್ತ ಹಾಗೆ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಸಂದೇಶ ರವಾನೆ ಆಗಿದೆ. ಹೀಗೆ ಮುಂದುವರಿಸಿಕೊಂಡು ಹೋಗುವ ನಿರ್ಧಾರಕ್ಕೆ ಎರಡೂ ಪಕ್ಷಗಳು ಕೂಡ ಬಂದಿರುವಂತೆ ಕಾಣ್ತಾ ಇದೆ.